ಸೈಬರ್ ಕಳ್ಳರಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅಂದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತಾರೆ. ಅಂದ್ರೆ ಮೈ ತುಂಬಾ ಕಣ್ಣಿಟ್ಕೊಳ್ಳೋದು ಅಂತ ಅಲ್ಲ, ಎಷ್ಟು ಹುಷಾರಾಗಿದ್ರು ಕೂಡ ಕಡಿಮೆ ಅಂತ. ಸರ್, ಕೀಪ್ಯಾಡ್ ಮೊಬೈಲ್ ಇದ್ದಾಗ್ಲಿಂದಲೂ ಕೂಡ ಒಂದಷ್ಟು ಕೋಡ್ ವರ್ಡ್ಗಳಿದೆ. ಈಗ *121# ಅಂತ ಹೊಡೆದಾಗ ನಮ್ಮ ಅಕೌಂಟ್ನ ಒಂದು ಮಾಹಿತಿ ಬರ್ತಾ ಇತ್ತು. ಈಗಲೂ ಕೂಡ ಬರುತ್ತೆ, ಈಗಲೂ ಕೂಡ ಬರುತ್ತೆ. ಲಿಂಕ್ ಎಸ್ ಸರ್, ಹೇಳಿ. ನೋಡಿ, ಅವರು ಒಂದು ಲಿಂಕ್ ಕಳಿಸ್ಕೊಡ್ತಾರೆ ಅಂತ ಒಂದು ನಮ್ಮ ಹೋಮ್ ಮಿನಿಸ್ಟ್ರಿಯಿಂದ ಸಾಧ್ಯವಾದಷ್ಟು ಸಾರಿ ಪ್ರಚಾರ ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ. ಅದಕ್ಕೊಂದು ಸೈಬರ್ ನೆಟ್ ಸೆಲ್ ಅಂತ ಮಾಡಿ ಆ ಕಮ್ಯುನಿಕೇಷನ್ ಮಾಡಬೇಕು ಅಂತ ಮಾಡಿದ್ದಾರೆ. ನನ್ನ ಪರ್ಟಿಕ್ಯುಲರ್ ಉದಾಹರಣೆ ತೊಗೊಂಡ್ರೆ ಇಮಿಡಿಯೇಟಾಗಿ ಇವರ್ ಏಬಲ್ ಟು ಟ್ರೇಸ್ ದಿ ಅಕೌಂಟ್. ಇವರ ಅಕೌಂಟಿಂದ ಬೇರೆ ಅಕೌಂಟ್ಗೆ ಎಲ್ಲಿ ಹೋಗಿದೆ ದುಡ್ಡು, ಆ ಟ್ರಾನ್ಸ್ಫರ್ ಮಾಡಿದ ಮನಿ ಅವನ ಅಕೌಂಟ್ ತಾನೇ ಹೋಗ್ತದೆ. ಇವರು ಹೇಳಿದ ಒಂದು ಕೆಲಸಕ್ಕೆ ಹೋಗೋದಿಲ್ಲ. ಸೊ ಅವ್ರನ್ನ ಟ್ರೇಸ್ ಮಾಡಬೇಕಾದ್ರೆ ಅದು ಕೋಟಾ, ರಾಜಸ್ಥಾನದಲ್ಲಿ ಕೋಟಾ ಅಂತಿದೆ. ಎಲ್ಲಿದೆ ಕೋಟಾ ಗೊತ್ತಿಲ್ಲ ನಮಗೂ. ಅಲ್ಲಿಂದ ನನ್ನ ಫ್ರೆಂಡ್ಸ್ ಇದ್ದರು. ನಾನು ಐ ವಾಸ್ ಏಬಲ್ ಟು ಕಾಂಟ್ಯಾಕ್ಟ್ ದೆಮ್, ಇನ್ಕ್ಲೂಡಿಂಗ್ ಪೊಲೀಸ್ ಆಫೀಸರ್. ಅವ್ರಿಗೆ ಹೇಳಿದ್ರೆ, ಸರ್ ಇಟ್ಸ್ ಎ ನಟೋರಿಯಸ್ ಏರಿಯಾ, ಅವ್ರದ್ದು ದಂಧೆನೇ ಅದು, ನಂಬರ್ 1. ಆ್ಯಂಡ್ ಪರ್ಟಿಕ್ಯುಲರ್ ಕಮ್ಯುನಿಟಿ. ಐ ಮೀನ್ ದೇರ್ ಈಸ್ ನೋ ಪಾಯಿಂಟ್ ಇನ್ ಗೋಯಿಂಗ್ ದೇರ್ ಆ್ಯಂಡ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟ್ರೇಸ್ ದೆಮ್ ಅಂತ ಅಂದ್ಬಿಟ್ಟು ಒಂದು ಪಾಯಿಂಟಲ್ಲಿ. ಈ ಪೊಲೀಸ್ ಹೋಗ್ಬೇಕಲ್ಲ, ಕೇಸ್ ರಿಜಿಸ್ಟರ್ ಮಾಡಿರೋ ತನಿಖಾಧಿಕಾರಿ, ಅವನಿಗಿರೋದು 1+1/2 ಸ್ಟಾಫು, ಮತ್ತು ಇಲ್ಲೇ ಉರಿಯುತ್ತದೆ. ಎಲ್ಲಿ ಹೋಗ್ತಾರೆ? ಕೆನಿಗೂ ಸಾಧ್ಯ ಇಲ್ಲ. ಇದಕ್ಕೆ ಹೇಳಿದ್ದು, ಇವತ್ತೇನು ನಮ್ಮ ಸರ್ಕಾರ ಮಾಡಿದೆ, ಒಂದು ಅದಕ್ಕೆ ಆದಂಥ ಒಂದು ಪ್ರತ್ಯೇಕ SIT ಮಾದರಿಲಿ ಅಥವಾ ನಮ್ಮ NIA ಅಥವಾ CBI ಮಾದರಿಯೆಲ್ಲ ಮಾಡಬೇಕು. ಆಲ್ ಓವರ್ ಇಂಡಿಯಾ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಅಂತಾನೆ ಇದೆ ಅಲ್ಲ ಸರ್? ಈಗ ಸೈಬರ್ ಕ್ರೈಮು, ಲ್ಯಾಂಡ್ ಆರ್ಡರ್, ಟ್ರಾಫಿಕ್ ಮಾದರಿ ಅಲ್ಲ ಅದು. ಅದು ಲೋಕಲೈಸ್ಡ್ ಇಶ್ಯೂಸ್ ಅಷ್ಟೇ. ಈಗ ಚೈನ್ ಸ್ನ್ಯಾಚಿಂಗ್ ನೋಡಿದ್ರ, ಒಂದು ಕಾಲದಲ್ಲಿ ನಾವು 80s ಅಲ್ಲಿ ಚೈನ್ ಸ್ನ್ಯಾಚಿಂಗ್ ಅಲ್ಲಿ ತನಕ ಯಾರು ಮುಟ್ತಾ ಇರಲಿಲ್ಲ. ಶುರುವಾಗಿದ್ದು 80s ಅಲ್ಲಿ, 80-84. ಅಲ್ಲಿಂದ ಆಚೆ ತಗೊಂಡ್ರೆ ಚೈನ್ ಸ್ನ್ಯಾಚಿಂಗ್ ಇರಲಿಲ್ಲ. ಮನೆ ಬೀಗ ಹೇಳಿದ್ರೆ, ನೀವು ಕಷ್ಟಪಟ್ಟು ಕೆಲಸ ಮಾಡಿ, ಪಾಪ ಅವ್ರಿಗೂ ಸರ್ವೆ ಮಾಡಿ ರೈಟ್ ಟೈಮ್ಗೆ ಹೋಗಿ ಎಲ್ಲ ಒಳ್ಳೆ ನಿದ್ದೆ ಮಾಡೋ ಟೈಮ್ಗೆ ಕಳ್ಳತನ ಮಾಡ್ತಿದ್ವಿ. ಈಗ ಅದು ಭಾಳಷ್ಟು ನಾವು ಹೇಳ್ಬೇಕಾದ್ರೆ ಕಡಿಮೆ ಆಗಿದೆ, ಹೋಗಿದೆ ಅಂತಾನು ಹೇಳ್ಬೋದೇನೋ. ಯಾಕೆಂದರೆ ನೇರವಾಗಿ ಇಲ್ಲಿ ನೋಡಿ, ಕೂತಲ್ಲಿ ಮಾಡ್ತಾರೆ ಇವರು. ಇನ್ನೊಂದು ಯಾವುದೋ ನಾವು ನೆಟ್ಫ್ಲಿಕ್ಸಲ್ಲಿ ನೋಡಿದೆ, ಬಿಹಾರಲ್ಲಿ ಒಂದು ಏನು ಆರ್ಗನೈಸೇಷನ್ ಇದೆ, ದೇ ಆರ್ ಡೂಯಿಂಗ್ ದಿಸ್. ಯಾರು ಎಷ್ಟು ಅನ್ಪಡ್ ಇದ್ದವನಿಗೆ ABCD ಕಲಿಸಿದ್ರೆ ಸಾಕು, ಕರೆಕ್ಟ್, ಈ ರೀತಿ ಮಾತಾಡಬೇಕು, ಈ ಲ್ಯಾಂಗ್ವೇಜು ಯೂಸ್ ಮಾಡಬೇಕು, ಹಾಗೆ ಹೀಗೆ. ಇದನ್ನೆಲ್ಲ ನೋಡಿದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ದಂಧೆಗೆ ಹಿಡಿದಿದ್ದಾರೆ. ನಿಜ. ನಮ್ಮ ದೇಶದಲ್ಲೆಲ್ಲ, ಆಲ್ ಓವರ್ ದಿ ವರ್ಲ್ಡ್. ಫಣೀಂದ್ರ ಅವ್ರದ್ದು ಹೇಳಿದಾಗೆ, ಇದನ್ನು ಬ್ರೇಕ್ ಮಾಡಬೇಕಾದ್ರೆ ಸಾಕಷ್ಟು ಸ್ಟ್ರೆಂತ್ ಬೇಕು, ಜನ ಬೇಕು. ಅಷ್ಟೇ ಮ್ಯಾನ್ ಪವರ್ ಅಷ್ಟೇ ಅಲ್ಲ, ಒಂದು ಟೆಕ್ನಾಲಜಿಕಲ್ ನಾವು ಹೋಗಬೇಕು. ಕರೆಕ್ಟ್. ಫಣೀಂದ್ರ ನೋ ಯಾವ ಮಟ್ಟದಲ್ಲಿ ಅಂತ ಹೇಳಿದ್ರೆ, ದೇ ಶುಡ್ ಬಿ ಪ್ರೊಫೆಷ್ನಲ್ಸ್, ನಂಬರ್ 1 ಅಂತ ಸಿ. ಅವರು ಯಾವ ಥರ ಎಲ್ಲ ಮ್ಯಾನಿಪ್ಯುಲೇಷನ್ ಮಾಡ್ಬೋದು, ಅದಕ್ಕೆ ಕೌಂಟ್ರು ಎಷ್ಟು ಬೇಗ ನಾವು ಮಾಡ್ಬೋದು, ಎಲ್ಲ ಪರ್ಮಿಟೇಷನ್ ಕಾಂಬಿನೇಷನ್ ಗೊತ್ತಿರಬೇಕು ಅವರಿಗೆ. ಕರೆಕ್ಟ್. ಯಾರು ಆಪರೇಟ್ಸ್ ಇಟ್. ಇಲ್ಲ ಅಂದರೆ ಅವನು LKG UKG ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಹೋದರೆ ಆಗಲ್ಲ. ವಿ ನೀಡ್ ಎ ಪ್ರೊಫೆಷ್ನಲಿ ಔಟ್ಸ್ಟ್ಯಾಂಡಿಂಗ್ ಸಾಫ್ಟ್ವೇರ್ ಸ್ಪೆಷಲಿಸ್ಟ್. ಎಸ್, ಎಕ್ಸಾಕ್ಟ್ಲಿ. ಫಣೀಂದ್ರ ಅವ್ರೆ, ಈಗ ನಾವು ಹೆಂಗೆ ಮುಂಚೆ ಎಲ್ಲ ಹೊರಗೆ ಹೋಗಿ ಬೆವರು ಸುರಿಸಿ ದುಡಿದ್ರೆ ಮಾತ್ರ ದುಡ್ಡು ಸಿಗ್ತಾ ಇತ್ತು, ಈಗ ಕೂತಲ್ಲೇ ದುಡ್ಡು ಗಳಿಸ್ಬೋದು. ಹಂಗೇನೆ ಈಗ ಕೂತಲ್ಲಿ ದುಡ್ಡನ್ನು ಕೂಡ ಕಳ್ಕೊಳ್ಳಬಹುದು, ಅಥವಾ ಕೂತಲ್ಲೇ ದುಡ್ಡನ್ನ ಅವರು ಹ್ಯಾಕ್ ಮಾಡಿ ದುಡ್ಡು ತಗೋತಾರೆ ಅನ್ನೋದು ಸೈಬರ್ ಕ್ರೈಮ್ ಅಲ್ಲಿ ಯಾರು ತೊಡಕೊಂಡಿದ್ದಾರೋ ಅವರು. ಈಗ ಇದರಲ್ಲಿ ಇರೋ ಡಿಫಿಕಲ್ಟೀಸ್ ಏನು? ಯಾಕೆ ಇಷ್ಟು ಕೋಟಿ ರೂಪಾಯಿ ದಿನಾ ಜನ ಕಳ್ಕೊಳ್ತಾ ಇದ್ರು ಕೂಡ, ಇಲ್ಲಿ ಸರ್ ಹೇಳಿದ್ರು ಒಂದು ಆಫೀಸರ್ಗೆ ಇರೋ ಲಿಮಿಟೇ ಅಷ್ಟು, ಅವನು ಅದರಿಂದ ಆಚೆ ಗಡಿದಾಟಿ ಹೋಗೋ ಅಷ್ಟು ಲಿಮಿಟ್ ಇರಲ್ಲ, ಅಥವಾ ಅವನಿಗೆ ವರ್ಕ್ ಪ್ರೆಷರ್ ಕಂಪ್ಲೀಟ್ ಆಗಿ ಬೇರೆನೇ ಇರುತ್ತೆ, ಇನ್ನು ಬೇರೆ ಬೇರೆ ಕೇಸ್ಗಳಿರುತ್ತೆ ತಲೆ ಮೇಲೆ, ಇದೊಂದನ್ನೇ ಇಟ್ಕೊಂಡು ಓಡಾಡಕ್ಕಾಗಲ್ಲ. ಹಂಗಾದ್ರೆ ಜನ ಯಾರನ್ನ ಕೇಳ್ಬೇಕು ಹೋಗಿ? ಈಗ ಸರ್ಕಾರನೇ ಕೇಳಬೇಕು, ಅಥವಾ ಕ್ರೈಮ್ ಬ್ರಾಂಚ್ನವ್ರನ್ನೇ ಕೇಳಬೇಕು, ಸೈಬರ್ ಕ್ರೈಮ್ ಅವ್ರನ್ನೇ ಕೇಳಬೇಕು? ಹಾಗಾದ್ರೆ ಅವರಿಗಿರೋ ಡಿಫಿಕಲ್ಟೀಸ್ ಏನು? ಎಲ್ಲೇ ಲ್ಯಾಕ್ ಆಗ್ತಾ ಇದೀವಿ ನಾವು ಹಾಗಾದ್ರೆ? ಜನಕ್ಕೆ ಒಂದಂತಕ್ಕೆ ಯಾಕೆ ದುಡ್ಡು ಕಳ್ಕೊತೀರಿ ಇವತ್ತಿನ ದಿನ ಅಂತ ಕೇಳಿದ್ರೆ, ಐ ವುಡ್ ಸೇ ಇಟ್ಸ್ ಗಿಡಿನೆಸ್, ದುರಾಸೆ. ಅಂದ್ರೆ
ಆ ನನಗೆ ಇವತ್ತಿನ ದಿನ ಒಂದು 10 ರೂಪಾಯಿ ಹಾಕಿದ್ರೆ ಒಂದು 100 ರೂಪಾಯಿ ಕೊಡುವಂತ ಅಪ್ಲಿಕೇಶನ್ ಗಳು ನೋಡ್ತಾ ಇದೀವಿ ಮೊಬೈಲ್ ಅಲ್ಲಿ ನಾವು ಇವತ್ತಿನ ದಿನ. ಹೌದೌದೌದು, ಅದು ಅಂದ್ರೆ ಜಾಸ್ತಿನೇ 10 ರೂಪಾಯಿ ಆಗಿದೆ. ಹಾಕ್ಬಿಟ್ರೆ 100 ರೂಪಾಯಿ ಬಂದ್ಬಿಡತ್ತಪ್ಪ ಅಂತ ಹೇಳ್ಬಿಟ್ಟು ಈ ದುರಾಸೆ ಅಂದ್ರೆ ಕೆಲವು ಸ್ಟಾಕ್ ಹೆಸರಲ್ಲಿ ನಡೀತಿರುವಂತ ದಂಧೆಗಳಿದೆ, ಕೆಲವು ಬ್ಯಾಂಕಿಂಗ್ ಹೆಸರುಗಳಲ್ಲಿ ನಡೀತಿರುವಂತ ದಂಧೆಗಳಿದೆ. ಸೊ ಅಲ್ಟಿಮೇಟ್ಲಿ ಪ್ರತಿಯೊಂದು ಕ್ಯಾಟಗರಿ ಆಫ್ ಜನ ಕೂಡ ಒಂದಲ್ಲ ಒಂದು ರೀತಿಯ ಮೊಬೈಲ್ ಆಧಾರಿತವಾಗಿರುವಂತ ಕೆಲವು ಅಪ್ಲಿಕೇಶನ್ಸ್ ಗಳನ್ನ ಯೂಸ್ ಮಾಡ್ಕೊಂಡಿರ್ತೀವಿ.